ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಪಾತ್ರ ಬಹಳ ಮಹತ್ವವಾದದ್ದು. ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಜೀವನದ ಎಲ್ಲ ಹಂತಗಳಲ್ಲೂ ಇದೆ ಎಂದರೆ ಖಂಡಿತ ತಪ್ಪಾಗಲಾರದು. ಗುರು ಕೇವಲ ನಮ್ಮ ಶಾಲಾ ದಿನಗಳು ಅಥವಾ ಕಾಲೇಜು ದಿನಗಳಿಗೆ ಮಾತ್ರ ಸೀಮಿತವಲ್ಲ. ಅವರು ಎಂದೆಂದೂ ನಮ್ಮ ಮನದಲ್ಲಿ ಅಚ್ಚಳಿಯದೆ ಉಳಿದಿರುತ್ತಾರೆ. ಅವರು ನೀಡಿದ ಜ್ಞಾನ ನಮ್ಮ ಜೀವನದುದ್ದಕ್ಕೂ ನಮ್ಮನ್ನು ನಡೆಸುತ್ತದೆ. ತಾಯಿ ನಮಗೆ ಮೊದಲ ಗುರು. ಆಕೆ ಕಲಿಸಿದ ಪಾಠ ನಮ್ಮ ಜೀವನವಿರುವವರೆಗೂ ಮರೆಯುವಂಥದ್ದಲ್ಲ. ತಂದೆಯೂ ಸಹ ಗುರುವೇ ಅಲ್ಲವೇ? ನಮಗೆ ಜೀವನದ ಮಾರ್ಗದರ್ಶನ ತೋರುವ ತಂದೆ ತನ್ನ ಅನುಭವಗಳನ್ನೆಲ್ಲ ಪಾಠದಂತೆ ನಮಗೆ ಬೋಧಿಸುವ ರೀತಿ ನಿಜಕ್ಕೂ ಅಮೋಘ. ನಮ್ಮ ತಪ್ಪುಗಳನ್ನು ಸರಿಪಡಿಸಿ, ನಮ್ಮ ತಪ್ಪುಗಳಿಗಾಗಿ ನಮ್ಮನ್ನು ಅಕ್ಕರೆಯಿಂದ ದಂಡಿಸಿ, ನಮಗೆ ಸರಿಯಾದ ಅಕ್ಷರಗಳನ್ನು ಕಲಿಸಿ ನಮ್ಮನ್ನು ತಿದ್ದುವ ಶಾಲಾ ಗುರುಗಳು ನಮ್ಮ ಜೀವನಕ್ಕೆ ಒಂದು ಉತ್ತಮ ರೂಪ ನೀಡುತ್ತಾರೆ. ನಮ್ಮ ಚೇಷ್ಟೆಗಳನ್ನು ಸಹಿಸಿಕೊಂಡು ನಮಗೆ ಅರ್ಥವಾಗದ ಪ್ರಯೋಗಗಳನ್ನು, ಸೂತ್ರಗಳನ್ನು ಪುನಃ ಪುನಃ ತಿಳಿಸಿ ಕೇಳುವ ಕಾಲೇಜು ಗುರುಗಳು ನಮ್ಮ ಜೀವನಕ್ಕೆ ನೀಡುವ ಕೊಡುಗೆ ಅಮೂಲ್ಯವಾದುದು. ಅದೇ ರೀತಿ ನಮ್ಮ ನೃತ್ಯ, ಸಂಗೀತ, ಕ್ರೀಡೆ, ವೃತ್ತಿ ಹೀಗೆ ಪ್ರತಿಯೊಂದರಲ್ಲಿಯೂ ನಮ್ಮ ಗುರುಗಳದು ಬೆಲೆ ಕಟ್ಟಲಾಗದ ಪಾತ್ರ. ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ನಮಗೆ ಮಾರ್ಗದರ್ಶಕರಾಗಿ ಒಬ್ಬರಲ್ಲ ಒಬ್ಬರು ಗುರುಗಳು ಇದ್ದೇ ಇರುತ್ತಾರೆ. ಅವರೆಲ್ಲರೂ ನಮ್ಮ ಜೀವನದ ಮೇಲೆ ಬೀರುವ ಪ್ರಭಾವ ಮಾತ್ರ ಅವರ್ಣನೀಯ. ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕುತಿ ಎಂಬಂತೆ ನಮ್ಮ ಪ್ರತಿ ಹಂತದಲ್ಲೂ ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ಖಂಡಿತ ದುಪ್ಪಟ್ಟಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.